ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, 2024 ಮತ್ತು 25ನೇ ಸಾಲಿನಲ್ಲಿ ನಡೆದಂತಹ ಎಲ್ಲ ಜಿಲ್ಲೆಯ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಲುಪಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದರಲ್ಲಿ ಎಲ್ಲ ಜಿಲ್ಲೆಯ ಇಂಗ್ಲೀಷ್ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಈ ಸ್ಟಡಿ ಮಟೀರಿಯಲ್ ಒಳಗಡೆ ಒಟ್ಟಾರೆಯಾಗಿ 33 ಕ್ವಶನ್ ಪೇಪರ್ ಇದ್ದಾವೆ. ಅದರ ಜೊತೆಗೆ 3 ಮಾಡಲ್ ಪೇಪರ್ ಪಿ ಯು ಬೋರ್ಡ್ದಿಂದ ರಿಲೀಸ್ ಮಾಡಿರೋದಿದೆಯಲ್ಲ ಅದಿದ್ದಾವೆ. ಅದರ ಜೊತೆಗೆ 3 ಬ್ಲೂ ಪ್ರಿಂಟ್, ಅಂದರೆ ಈ ವರ್ಷದಲ್ಲಿ ಅಂದರೆ ಹೊಸ ಪ್ಯಾಟ್ರನ್ ಚೇಂಜ್ ಮಾಡಿದಂಗೆ ಏನು 3 ಬ್ಲೂ ಪ್ರಿಂಟ್ ಬಿಟ್ಟಿದ್ರಲ್ಲ, ಆ 3 ಬ್ಲೂ ಪ್ರಿಂಟು ಕೂಡ ಇದರಲ್ಲಿದ್ದಾವೆ ವಿದ್ಯಾರ್ಥಿಗಳೇ. ಇದರಲ್ಲಿ ಈ ಸ್ಟಡಿ ಮಟೀರಿಯಲ್ ಅಂದರೆ ಈ ಪ್ರಶ್ನೆ ಪತ್ರಿಕೆಗಳ ಕಲೆಕ್ಷನ್ ಏನಿದೆ, ಇದರಲ್ಲಿ ಇರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಂಡಿದ್ದ ಆದರೆ ನೀವು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಸಲೀಸಾಗಿ ತೆಗೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಈ ಸ್ಟಡಿ ಮಟೀರಿಯಲ್ನ ನಾನು ವಿದ್ಯಾರ್ಥಿಗಳಿಗೆ ಅರ್ಪಿಸೋಕ್ಕೆ ಬಯಸ್ತೀನಿ. ಏಕೆಂದರೆ ಜಿಲ್ಲೆಯಲ್ಲಿ ತಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆಗಳು ಮುಗಿದ ತಕ್ಷಣ ಆ ವಿದ್ಯಾರ್ಥಿಗಳು ನನಗೆ ಫೋಟೋ ಮುಖಾಂತರ ಅಥವಾ PDF ಮುಖಾಂತರ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತಾಯಿದ್ರು. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಒಂದೇ ಕಡೆ ಕ್ರೋಢೀಕರಣ ಮಾಡಿ ಅದನ್ನು ಒಂದೇ PDF ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ ಇದರಲ್ಲಿ ಎಲ್ಲ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳು ಇರೋದರಿಂದ ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವಿನ್ನು ನಮ್ಮ ಚಾನಲ್ ಕಬ್ಬೂರ್ ಪಬ್ಲಿಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಮೊದಲಿಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನೋಟಿಫಿಕೇಷನ್ಸ್ ಬರ್ತವೆ. ಆ ನೋಟಿಫಿಕೇಷನ್ಸ್ ನೋಡಿಕೊಂಡು ನೀವು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳ್ಕೊಳ್ಬೋದು. ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ಅದರ ಜೊತೆಗೆ ಹೊಸ ಇನ್ಫಾರ್ಮೇಷನ್ಸ್ನು ಕೂಡ ನೀವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಈ ಸ್ಟಡಿ ಮಟೀರಿಯಲ್ ಅಂದರೆ 33 ಕ್ವಶನ್ ಪೇಪರ್ಸ್ ಏನಿದ್ದಾವೆ, ಇದರಲ್ಲಿ ಇರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಕೊಂಡಿದ್ದ ಆದರೆ ಮುಂಬರುವ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು 80ಕ್ಕೆ 80 ಅಂಕಗಳನ್ನು ಸಲೀಸಾಗಿ ತೆಗೆದುಕೊಳ್ಬೋದು. ಹಾಗಾದರೆ ನಿಮ್ಮ ಈ ಸ್ಟಡಿ ಮಟೀರಿಯಲ್ PDF ಫೈಲ್ನ ಹುಡುಕ್ತಾ ಇದ್ದೀರಾ? ಈ ವಿಡಿಯೋ ಏನಿದೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ PDF ಲಿಂಕ್ನ ನಾನು ಕೊಟ್ಟಿರ್ತೀನಿ. ಅಲ್ಲಿ ಹೋದರೆ ನಿಮಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಈ ಪ್ರಶ್ನೆ ಪತ್ರಿಕೆಗಳ ಕಲೆಕ್ಷನ್ ಇರುವಂಥ ಮಟೀರಿಯಲ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಬೋದು ವಿದ್ಯಾರ್ಥಿಗಳಿಗೆ.